ಎಸ್ ಡಾಕ್ಟರ್, IBS ಮತ್ತು ಗ್ಯಾಸ್ಟ್ರಿಕ್ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ ಅಂಡ್ IBS ಅಂದರೆ ಏನು, ಇದಕ್ಕೂ ಮತ್ತು ಗ್ಯಾಸ್ಟ್ರಿಕ್ಗೂ ಇರುವಂತಹ ಡಿಫ್ರೆನ್ಸಸ್ ಏನು, ಈ ಬಗ್ಗೆ ತಿಳಿಸ್ಕೊಡಿ. ಎಸ್, ಇವಾಗ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಅನ್ನೋದನ್ನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಂಗೆ. ಸೊ ಇದರಲ್ಲಿ IBS ಅಂದರೆ ಏನಪ್ಪ, ಇದು 3 ಅಕ್ಷರದ್ದೇನೋ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತೀರಾ. ಎಸ್, ಇದು ಈ ನಡುವೆ ನಾವು ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ IBSಲ್ಲಿ ಆ ಹೆಸರ 3 ಅಕ್ಷರದ ಅರ್ಥ ಏನು ಅಂತ ಹೇಳಿದ್ರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್. ಸೊ ಈಗ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂದರೆ ಅರ್ಥ ಏನು, ಇದೇನೋ ಇರಿಟೇಷನ್ ಅಂತ ಹೇಳ್ತಾರೆ, ಬವಲ್ ಅಂತ ಹೇಳ್ತಾರೆ, ಸಿಂಡ್ರೋಮ್ ಅಂತ ಹೇಳ್ತಾರೆ. ಆ ಗ್ರೂಪ್ ಆಫ್ ಕಂಡೀಷನ್ಸ್, ಸಿಮ್ಟಮ್ಸ್ ಆ್ಯಂಡ್ ಅಕರೆನ್ಸಸ್ ಅಂತ ಹೇಳಿ ಬಂದಾಗ ಅದನ್ನು ನಾವು ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಬವಲ್ಸ್ ಅಂತ ಹೇಳಿದ್ರೆ ನಿಮ್ಮ ಡೆಫಿಕೇಷನ್ನು, ಟಾಯ್ಲೆಟ್ಗೆ ಹೋಗೋದು, ಮೋಷನ್ಸ್ ಅಂತ ನೀವೇನು ಹೇಳ್ತೀರಾ, ಸೊ ಸ್ಟೂಲ್ಸ್ ಅಂತ ಏನು ಹೇಳ್ತೀರಾ, ಇದನ್ನು ನಾವು ಈ ಒಂದು ಆ್ಯಕ್ಟಿವಿಟಿನ ಇಂಟೆಸ್ಟೈನಲ್ ಕಂಡೀಷನ್ಸು, ರೆಕ್ಟಮ್ಮು, ಏನಲ್ ಆರಿಫೈಸ್ ಎಲ್ಲ ಇದನ್ನು ತೊಗೊಂಡಾಗ ನಾವು ಅದನ್ನು ಬವಲ್ಸ್ ಅಂತ ಹೇಳ್ತೀವಿ. ಈ ಇರಿಟೇಬಲ್ ಅಂತ ಎಲ್ಲಿಂದ ಬಂತು, ಏನೋ ಒಂದು ಕಾರಣ ಇರುತ್ತೆ ಅಥವಾ ಏನೋ ಒಂದು ಅಂಡರ್ಲೈನಿಂಗ್ ಕಾಸ್ ಇರುತ್ತೆ. ಸೊ ಅಥವಾ ನಿಮ್ಮ ಮನಸ್ಸಿನ ಹೆಚ್ಚು ಕಡಿಮೆಗಳು ಕೂಡ ಇರಬಹುದು, ಇದಕ್ಕೊಂದು ಕಾಸ್ ಆಗಿ ಬರ್ಬೋದು. ನಿಮ್ಮದು ಇರಿಟೇಷನಿಂದ ಏನಾಗುತ್ತೆ, ನಿಮ್ಮ ಒಂದು ಟಾಯ್ಲೆಟ್ ಅರ್ಜೆನ್ಸಿ ಆಗಬಹುದು. ಸೊ ಸಮ್ ಕಾಸ್ ಇಸ್ ದೇರ್ ಟು ಮೇಕ್ ಯು ಅನ್ ಅರ್ಜೆಂಟ್ ವಿಸಿಟ್ ಟು ದ ಟಾಯ್ಲೆಟ್. ಸೊ ಇದರಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ, ಇವಾಗ ಹೇಗಿದು ಹೋಗುತ್ತೆ ಅಂತ ಹೇಳಿದ್ರೆ, ಸಡನ್ನಾಗಿ ನಾವು ಇದನ್ನು ನಿಮ್ಗೆ IBS ಇದೆ ಅಂತ ಹೇಳೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಟರ್ಮ್, ಇವಾಗ ನಿಮಗೆ ಈ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ. ನಾರ್ಮಲ್ ಟರ್ಮ್ ಏನಾಗುತ್ತೆ ಅಂದರೆ, ನೀವು ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇರ್ತೀರ, ತಿಂಡಿ ತಿಂತಾ ಇರ್ತೀರ, ಏನೋ ಊಟದ್ದೊಂದು ವಿಚಾರ ನಡೀತಾ ಇರೋದು ಮುಗಿಯುತ್ತೆ. ಅದರಲ್ಲಿ ಯಾರೋ ಒಬ್ರು ಏನು ಮಾಡ್ತಾರೆ, ಊಟ ಆದ ತಕ್ಷಣ ಕಾಯ್ತಾ ಇರ್ತಾರೆ, ನಾನು ಟಾಯ್ಲೆಟ್ಗೆ ಹೋಗ್ತೀನಿ, ಅದೇನೋ ಅದಕ್ಕೆ ಕೇವಲವಾಗಿ ಅವ್ನಿಗೆ IBS ಇದೆ. ನೋ, ಇಟ್ ಈಸ್ ಒನ್ ಕಂಡೀಷನ್, ಮೈಟ್ ಬಿ, ಬಟ್ ಇಟ್ ಇಸ್ ನಾಟ್, ಡೋಂಟ್ ಲೇಬಲ್ ಇಟ್. ಸೊ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣಂತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇವಾಗ IBSಲ್ಲಿ ಸಫರ್ ಆಗೋರಲ್ಲಿ ಏನಾಗ್ತಾ ಇರುತ್ತೆ ಅಂತ ಒಳಗಡೆಯಿಂದ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಅವರ ಆ ಲಾಸ್ಟ್ ಪಾರ್ಟ್ ಆಫ್ ಇಂಟೆಸ್ಟೈನ್ ಅಂದರೆ ಲಾರ್ಜ್ ಇಂಟೆಸ್ಟೈನಿನ ಲಾಸ್ಟ್ ಪಾರ್ಟಲ್ಲಿ ಅಂದರೆ ಕೊಲೋನು, ರೆಕ್ಟಮ್ಮು, ಏನಲ್ ಆರಿಫೈಸ್, ಈ ಜಾಗದಲ್ಲಿ ಯಾವುದೋ ಒಂದು ಅಂಡರ್ಲೈನಿಂಗ್ ಕಾಸಿಂದ, ಒಂದು ಇರಿಟೇಷನಿಂದ ಒಂದು ಸ್ಟಿಮ್ಯುಲೇಟ್ ಆಗುತ್ತೆ. ಆ ಸ್ಟಿಮ್ಯುಲೇಷನ್ ಏನಾಗುತ್ತೆ, ಬವಲ್ಸ್ನ ಅರ್ಜ್ಗೆ ತರುತ್ತೆ. ಸೊ ಇದು ಹೇಗೆ ನಿಮಗೆ ಸಿಮ್ಟಮ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೆಫ್ಟ್ ಸೈಡ್ ಅಂದರೆ ಎಡಭಾಗದಲ್ಲಿ, ಒಕ್ಕಲಿಂದ ಎಡಭಾಗದಲ್ಲಿ ಒಂದು ಕ್ಯೂಚಿದ ನೋವನ್ನು ನೀವು ಅನುಭವಿಸ್ತೀರ. ಅದೇ ಸಡನ್ ಸ್ಕ್ವೀಸಿಂಗ್ ಪೇಯ್ನ್ ಅಂತ ಹೇಳ್ತಾರೆ. ಒಂದು ಕ್ಯೂಚಿದ ನೋವು ಅಥವಾ ಹಿಂಡ್ದಂಗೆ ನಿಮ್ಗೆ ಅನಿಸುತ್ತೆ. ಅವಾಗ ಏನಾಗುತ್ತೆ, ಆ ನೋವು ಬರ್ತಾ ಇದ್ದಂಗೆ ಎಪಿಸೋಡ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದಾನೆ, ನಿಮಗೆ ಟಾಯ್ಲೆಟನ್ನು ವಿಸಿಟ್ ಮಾಡಬೇಕು ಅನ್ನೋದೊಂದು ಏನಲ್ ಅರ್ಜ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಟಾಯ್ಲೆಟನ್ನು ವಿಸಿಟ್ ಮಾಡಿದಾಗ ಒಂದೊಂದು ಸತಿ ಏನೂ ಇರೋದಿಲ್ಲ, ಜಸ್ಟ್ ನೀವು ಹೋಗ್ತೀರಾ, ವಿಂಡ್ ಪಾಸ್ ಮಾಡ್ಬೋದು, ಇಲ್ಲ ಸ್ಟ್ರೈನ್ ಏನೋ ಮಾಡಿ ಫ್ರಸ್ಟ್ರೇಟ್ ಆದಾಗ ಸ್ವಲ್ಪ ಏನೋ ನಿಮ್ಮ ಮ್ಯೂಕಸ್ನ ಅಂದರೆ ಆಮಂಶನ ನೀವು ಸ್ವಲ್ಪ ತೆಗೆದಾಕ್ಬೋದು. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಟಾಯ್ಲೆಟ್ಗೆ ಹೋದ ತಕ್ಷಣ ಅರ್ಜೆನ್ಸಿ ಲೂಸ್ ಮೋಷನ್ ಆಗಿಬಿಡುತ್ತೆ, ಡಯೇರಿಯಾ ಆಗುತ್ತೆ. ಲೂಸ್ ಮೋಷನ್ ಮೆಡಿಕಲಿ ಡಯೇರಿಯಾ ಅಂತ ಕರಿತೀವಿ. ಇಲ್ಲ, ಇನ್ನೊಂದು ಸತಿ ಏನಾಗುತ್ತೆ, ಒಂದು ಸತಿ ವಿಸಿಟ್ ಮಾಡಿದಾಗ ಲೂಸ್ ಮೋಷನ್ ಆಯಿತು, ಇನ್ನೊಂದು ಸತಿ ವಿಸಿಟ್ ಮಾಡಿದಾಗ ಒಂದು ಆಮ್ ಬಂತು, ಅಥವಾ ಒಂದೆರಡು ಕಾಳು ಥರ ಏನಾದರೂ ನಿಮ್ಮ ಬವಲ್ ಪಾಸ್ ಆಗಿರ್ಬೋದು. ಸೊ ಈ ಥರದ್ದು ಕೂಡ ಆಗ್ಬೋದು. ಬಟ್ ಇದರ ಜೊತೆಯಲ್ಲಿ ಎಡಭಾಗದಲ್ಲಿ ನೋವಿದೆ, ಪ್ಲಸ್ ನಿಮಗೆ ತುಂಬ ಸುಸ್ತನ್ನೋ ಒಂದು ಫೀಲಿಂಗ್ ಇದೆ, ಪ್ಲಸ್ ಇನ್ಕಂಪ್ಲೀಟ್ ಫೀಲಿಂಗ್ ಇದೆ, ಅನ್ಸ್ಯಾಟಿಸ್ಫ್ಯಾಕ್ಟರಿ ಬವಲ್ ಒಂದು ಇನ್ಕಂಪ್ಲೀಟ್ ಫೀಲಿಂಗ್ ಇದೆ. ಇವಾಗ ಪೈಲ್ಸ್ ಇದ್ದವರಲ್ಲಿ 2nd ಡಿಗ್ರಿ 3rd ಡಿಗ್ರಿ ಅಥವಾ ಎಕ್ಸ್ಟರ್ನಲ್ ಪೈಲ್, ಇಂಟರ್ನಲ್ ಪೈಲ್ ಇದ್ದವರಲ್ಲಿ ಏನೋ ನಾನು ಬೌಲ್ ಪಾಸ್ ಮಾಡಿಲ್ವೇನೋ ಅಂತೇಳಿ ಒಂದು ಅರ್ಜಿ ಯಾವಾಗಲೂ ಅವ್ರ ತಲೆ ಕೂತಿರುತ್ತೆ, ಇಲ್ಲೂ ಅದೇ ಥರದ್ದು ಆಗ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ನಮಗೆ ಇಲ್ಲಿ 3 ಥರದ ವೇರಿಯಂಟ್ ಬರುತ್ತೆ IBSಲ್ಲಿ. ಸೊ ಇಟ್ ಈಸ್ IBS C ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್, ಅಲ್ಲೇನೂ ಇಲ್ಲ, ವಿಂಡ್ ಪಾಸಿಂಗ್ ಆಗ್ಬೋದು, ಸ್ಟ್ರೈನ್ ಆಗ್ಬೋದು, ಒಂದು ಸ್ವಲ್ಪ ಆಮ್ ಅಂಶ ಹೋಗಬಹುದು. ದಿಸ್ ಇಸ್ ಕಾನ್ಸ್ಟಿಪೇಷನ್, IBS C. IBS D ಅಂದರೆ ಲೂಸ್ ಮೋಷನ್ ಅಥವಾ ಡಯೇರಿಯಾ. IBS M ಅಂದರೆ ಒಂದು ಸತಿ ಕಾನ್ಸ್ಟಿಪೇಷನ್, ಒಂದು ಸತಿ ಡಯೇರಿಯಾ. ಸೊ ದೀಸ್ ಆರ್ ದಿ 3 ವೇರಿಯಂಟ್ಸ್ ಕೂಡ ಆಗ್ಬೋದು. ಸೊ ಇವಾಗ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತೇಳಿ ನಾವು ತೊಗೊಂಡು ಮುಂದೆ ಬರೋಣಂತೆ, ಇದರಲ್ಲಿ ಕಾರಣಗಳು ಮುಂದೆ ತೊಗೊಂಡು ಬರೋಣಂತೆ. ಸೊ ಟು ಬ್ರಾಡ್ಲೈನ್ಲಿ ಅಂಡರ್ಸ್ಟ್ಯಾಂಡ್ ಇಸ್ ದಟ್ ದೇರ್ ಇಸ್ ಸಮ್ ಅಂಡರ್ಲೈನಿಂಗ್ ಕಾಸ್ ವಿಚ್ ಇಸ್ ಇರಿಟೇಟಿಂಗ್ ಯುವರ್ ಕೊಲೋನ್. ಅಂದರೆ ನಿಮ್ಮ ಕೊಲೋನ್ ಅನ್ನೋದು ಲಾಸ್ಟ್ ಪಾರ್ಟ್ ಆಫ್ ಇಂಟೆಸ್ಟೈನ್ನ ಏನೋ ಒಂದು ಕಂಡೀಷನ್ ಕಾರಣ ಇರಿಟೇಟ್ ಮಾಡ್ತಾ ಇದೆ. ಅದರಿಂದ ಏನಾಗ್ತದೆ, ನಿಮಗೆ ಟಾಯ್ಲೆಟ್ ವಿಸಿಟ್ ಮಾಡೋ ಒಂದು ಅರ್ಜ್ ಬರ್ತಾ ಇದೆ. ಇದರಲ್ಲಿ ನಿಮಗೆ ಹಲವಾರು ಸಿಮ್ಟಮ್ಗಳನ್ನು ನೀವು ಗ್ಯಾದರ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಈ ಕಂಡೀಷನ್ ನಾವು IBS ಅಂತ ಕರಿತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್
30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.